ಮಂತ್ರಾಕ್ಷತೆ ಅನ್ನುವುದು ಮಂತ್ರದಿಂದ ಕೂಡಿದ ಅಕ್ಷತೆ, ಮಂತ್ರಪೂತವಾದ ಅಕ್ಷತೆ. ಅದಕ್ಕೆ ಶುಭ ಆದ ಲಕ್ಷಣವಾದ್ದರಿಂದ ಬಣ್ಣವನ್ನ ಸೇರಿಸ. ಇಲ್ಲಿ ರಾಯರ ಮಂತ್ರಾಕ್ಷತೆ ಎಂದರೆ ಅರಿಶಿನವನ್ನ ಅಕ್ಕಿಯ ಮೇಲೆ ಹಾಕಿ ಅದರ ಮೇಲೆ ಸುಣ್ಣವನ್ನ ಹಾಕಿ ಅದನ್ನ ಮಂತ್ರಾಕ್ಷತೆ ಎಂದಾಗಿ ಮಾಡ್ತಾರೆ. ಅಕ್ಷತೆ ಅಂದ್ರೆ ಅಕ್ಕಿ ಕಾಳು, ಮಂತ್ರದಿಂದ ಕೂಡಿದ ಅಕ್ಷತೆ ಮಂತ್ರಾಕ್ಷತೆ. ಆ ಮಂತ್ರಪೂತವಾದ ಅಕ್ಷತೆಯನ್ನ ಮಂತ್ರವನ್ನ ಹೇಳಿ ಅದರಲ್ಲಿ ದೇವತೆಗಳ ಸನ್ನಿಧಾನ, ದುಃಖ ಪರಿಹಾರ ಮಾಡುವ ವಿಚಾರದ ಮಂತ್ರಗಳನ್ನು ಹೇಳಿ ಅದನ್ನ ಪವಿತ್ರವನ್ನಾಗಿ ಮಾಡ್ತಾರೆ. ಈಗ ಅನೇಕರು ಮಂತ್ರಾಕ್ಷತೆಯನ್ನ ಮಂತ್ರಾಲಯದಿಂದ ಬಂದದ್ದನ್ನು ತಗೊಳ್ತಾರೆ. ಆದರೆ ನಾವೇ ಕೈಯಲ್ಲಿ ತೆಗೆದುಕೊಳ್ಳುವುದಕ್ಕೂ ಇನ್ನೊಬ್ಬರ ಕೈಯಿಂದ ತೆಗೆದುಕೊಳ್ಳುವುದಕ್ಕೂ ಬಹಳ ವ್ಯತ್ಯಾಸ ಇದೆ. ರಾಯರ ಮಂತ್ರಾಕ್ಷತೆ, ರಾಯರ ಮೃತ್ತಿಕೆ, ರಾಯರ ಬೃಂದಾವನದ ಪ್ರದಕ್ಷಿಣೆ ಕೇಳಿದ್ರಿ ನೀವು. ಈ ಮಂತ್ರಾಕ್ಷತೆಯನ್ನ ಜೊತೆಗಿಟ್ಟುಕೊಂಡ್ರೆ ನಮಗೆ ಯಾವುದೇ ವಿಧವಾದ ಬಾಧೆಗಳು ಬರೋದಿಲ್ಲ. ಪಿಶಾಚಾದಿಗಳ ಬಾಧೆ, ಕೆಟ್ಟ ಆಲೋಚನೆಗಳು, ಕೆಟ್ಟ ಶತ್ರುಗಳು ನಮಗೆ ಹುಟ್ಟೋದಿಲ್ಲ. ಕಾರಣ ಏನು ಅಂದ್ರೆ ರಾಯರ ಒಳಗಿರುವ ಮಧ್ವಾಚಾರ್ಯರ ಒಳಗಿರುವ ನಮ್ಮ ರಾಮಚಂದ್ರ ದೇವರು ಇವರೆಲ್ಲರಿಗೂ ಪೂಜೆ ಮಾಡಿದ ಮಂತ್ರಾಕ್ಷತೆ ಅದು.